ಏನಾಗೈತದ ಏನು ಮಾಡತ್ತಿದ್ ಏನಾಗೈತ್ರಿ ನಮ್ಮ ಸಾನು ನೋಡ್ರಿಲ್ಲ ಅಯ್ಯೋ ಇದು ಬಂದು ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಆ್ಯಂಡ್ ಟೈಟ್ನಿಂಗ್ ಪ್ಯಾಕ್ ಇವತ್ತು ನೈಟ್ ಡಿನ್ನರ್ಗಾಗಿ ಮಾಡಿದಂಥದ ಯಮ್ಮಿ ಫುಡ್ ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ ಭಾಳಷ್ಟು ಚೆನ್ನಾಗಿ ಮಸ್ತ್ ಕಮೆಂಟ್ ಮಾಡಿದ್ರಿ, ಎಲ್ಲರೂ ಸಪೋರ್ಟ್ ಮಾಡಿದ್ರಿ. ಸೊ ನೀವು ಕೂಡ ಯಾರೂ ನೋಡಿಲ್ಲ ಅಂದರೆ ಸಂಕ್ರಾಂತಿ ಹಬ್ಬದ ಅಪ್ಲೋಡ್ ಮಾಡಿದ ವಿಡಿಯೋನ ಸೊ ನೀವು ಕೂಡ ಹೋಗಿ ಚೆಕ್ ಮಾಡಿರಿ, ನೋಡಿರಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ, ಓಕೆನಾ? ಸೊ ವಿಡಿಯೋ ಮಾಡೋ ಮುಂದೆ ನಂಗೆ ಅಲ್ಲೇನು ಖಾಲಿ ಯಾಕೆ ಖಾಲಿ ಅನ್ಸತ್ತಿ. ನಾ ಈಗ ನೋಡೋದು ನಮ್ಮ ಸಾನ್ವಿ ಬೆಳಗ್ಗೆ ಎಲ್ಲನೂ ಮ್ಯಾಗಿನ ಡಾಲ್ ಎಲ್ಲ ತೆಗೆದ ಕೆಳಗಡೆ ಇಟ್ಬಿಟ್ಟಾಳು. ಸೊ ನಂಗೆ ವಿಡಿಯೋ ಮಾಡೋ ಮುಂದೆ ಪ್ರತಿ ಸಲ ಅವು ಡಾಲನ್ನು ಒಂಥರ ಬ್ಯಾಕ್ ಡ್ರಾಪ್ ಆಗಿಬಿಟ್ಟಾವು. ಈ ಸಲ ಫುಲ್ ಯಾಕೋ ಖಾಲಿ ಅನ್ಸತ್ತೈತಿ. ಸೊ ಅದೊಂದು ಕೆಲಸ ಹಚ್ಚೋಗ್ಯಾಡ್ರಿ ಸ್ಕೂಲಿಗೆ. ಈಗ ನಾನುಗಳೆಲ್ಲ ನೀಟ್ ಮಾಡಬೇಕು. ಇವತ್ತು ಸಂಕ್ರಾಂತಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ನಮ್ಮ ಕಡೆ ಕರಿ ಅಂತ ಅಂತಾರೆ. ಇದಕ್ಕೆ ಕರಿ ಅಂದರೆ ಇವತ್ತೇನೋ ಹೊಸ ಡ್ರೆಸ್ ತೊಗೊಳಂಗಿಲ್ಲ, ಆಮೇಲೆ ಏನೂ ಚಲೋ ಕೆಲಸ ಮಾಡಂಗಿಲ್ಲ. ಅಂದ್ರೆ ಏನಾದರೂ ನಮ್ದು ಚಲೋ ಕೆಲಸ ಇತ್ತಂದ್ರೆ ಅದು ಮಾಡಂಗಿಲ್ಲ. ಪ್ಲಸ್ ಹೊಸ ಬಟ್ಟೆ ಏನಾರ ಪರ್ಚೇಸ್ ಮಾಡೋದಿತ್ತಂದ್ರೆ ಅದೆಲ್ಲ ಮಾಡೋಂಗಿಲ್ಲ. ಅಂದ್ರೆ ನಾವು ಹೊಸದೇನಾದರೂ ತೊಗೋಬೇಕಾಗಿತ್ತಂದ್ರೆ ಇವತ್ತಿನ ದಿನ ಚಲೋ ಇಲ್ಲ ಅಂತ ಹೇಳ್ತಾರೆ ನಮ್ಮ ಸೈಡ. ಸೊ ನಿಮ್ಮ ಸೈಡು ಹಿಂಗೆ ಇದ್ರೆ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಇವತ್ತು ಬಂದು ನಮ್ಮ ಸೈಡ ಕರಿ ಅಂತಾರೆ. ಸೊ ಹಾಗಾಗಿ ಇವತ್ತು ಮನೆಯೊಳಗೆ ಏನಾದರೂ ಕರಿ ಬೇಕಂತಾರೆ, ಅಂದ್ರೆ ಫ್ರೈ ಮಾಡಬೇಕು, ಎಣ್ಣೆಯೊಳಗೆ ಏನಾದರೂ ಫ್ರೈ ಮಾಡಬೇಕಾ. ಸೊ ನಾವು ವೆಜಿಟೇರಿಯನ್ ಇರೋದ್ರಿಂದ ನಾವು ಏನಾದ್ರು ಫ್ರೈ ಮಾಡ್ತೀವಿ, ಇವತ್ತು ಕರಿತೀವಿ. ಬಟ್ ಯಾರು ನಾನ್ ವೆಜ್ ಅದು ತಿಂತಾರ್ರಿ, ಸೊ ಅವರೆಲ್ಲ ಮನೆ ಒಳಗೆ ಇವತ್ತು ನಾನ್ ವೆಜ್ ಮಾಡ್ತಾರೋ. ಸೊ ಹಿಂಗಿರ್ತದ್ರಿ. ಸೊ ನಿಮ್ಮ ಸೈಡ್ ಕೂಡ ಹಿಂಗೆ ಇರ್ತದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ. ಸೊ ಫೈನಲಿ ಸಾನ್ವಿ ಸ್ಕೂಲಿಗೆ ಹೋಗ್ಯಾಡ್ರಿ. ಅವಳು ಸ್ಕೂಲ್ದಿಂದ ಬಂದಮೇಲೆ ಅಟ್ಲೀಸ್ಟ್ ಅಂದರೆ ಮುಂಜಾನೆ ಏನಾರ ಕರಿಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಬೇಡ, ನಾರ್ಮಲ್ ಅಡುಗೆ ಮಾಡಿದ್ರೆ ಅದು ಮುಂಜಾನೆ, ಅಂದರೆ ಮಧ್ಯಾಹ್ನ ನೈಟ್ ಏನಾರೇ ಅದನ್ನ ಇಟ್ಕೊಂಡ್ರೆ ಆತಂತ, ನೈಟ್ ಏನಾರೇ ಅದು ಮಾಡ್ಬೇಕಂತ ಇಟ್ಕೊಂಡ್ರೆ ಆತಂತ ಮಧ್ಯಾಹ್ನ ಏನೂ ನಾ ಕರೆದಿಲ್ಲ. ಸೊ ಸಾನ್ವಿ ಕೂಡ ಸ್ಕೂಲ್ದಿಂದ ಬರೋ ಟೈಮಿಂಗ್ ಆಗೈತ್ರಿ ಇವಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಸ್ಕಿನ್ನು ಸಿಕ್ಕಾಬಿಟ್ಟು ಟ್ಯಾನ್ ಆಗೈತಿ. ಅದಕ್ಕೆ ಕೂಡ ಏನಾರೇ ಮಧ್ಯಾಹ್ನ ಒಂದೇನಾರೇ ಹೋಮ್ ರೆಮಿಡಿ ಮಾಡ್ಕೋಬೇಕಂತ ವಿಚಾರ ಮಾಡೀನಿ. ಸೊ ಅದು ಹೋಮ್ ರೆಮಿಡಿ ಮಾಡಿಕೊಂಡ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಸೊ ನೋಡ್ರಿ ಸಾನ್ವಿ ಬಂದು, ಸೊ ಮತ್ತೆ ಸಿಗ್ತೀನಿ. ಏನ್ ಮಾಡತ್ತಿದ್ ಏನಾಗಿತ್ತು ನಮ್ಮ ಸಾನು ನೋಡ್ರಿಲ್ಲ ಅಯ್ಯೋ ಪಾಪ. ಹಿಂದು ಪ್ರ್ಯಾಂಕ್ ಮಾಡತ್ತಾರ ನನಗೆ, ಪ್ರ್ಯಾಂಕ್ ಲಾಲಿಪಾಪ್ ಇಲ್ಲಿ ತೆಗಿಯೋದ ಲಾಲಿಪಾಪ್ ತೋರ್ಸ ಅಂತ ಪ್ರ್ಯಾಂಕ್ ಇಲ್ಲಿ ಬಂದು ಸಾನುಗಿಲ್ ನೋಡ್ರಿ ಏನು ಹಾಕಿನಿ ಇವತ್ತು. ಆಕೀಗ ಈ ಟೈಪ್ ಜಡಿ ಬೇಕಾಗಿದ್ದು ಅಂತ ಸ್ಕೂಲಿಗೆ ಹೋಗುವಾಗ. ಸೊ ಗೈಸ್, ಹರ್ಷು ಸಾನು ಕೂಡ ಸ್ಕೂಲ್ದಿಂದ ಬಂದರು. ಹರ್ಷನ್ ಸ್ಕೂಲಿಗೆ ಹೋಗಂಗಿಲ್ಲ, ಬಟ್ ಅಕ್ಕಿನ ಕರ್ಕೊಂಡು ಬರೋಕ್ಕಂತೂ ಹೋಗ್ತಾನು, ಬಿಟ್ಟು ಬರೋಕ್ಕೂ ಹೋಗ್ತಾನೆ ರೀ, ಕರ್ಕೊಂಡು ಬರೋಕ್ಕೂ ಹೋಗ್ತಾನೆ ಅವ್ರ ಪಪ್ಪನ ಜೊತೆ. ಸೊ ಹಾಗಾಗಿ ಆ್ಯಕ್ಚುಲಿ ಅವರು ಊಟ ಅದು ಎಲ್ಲ ಮಾಡಿ ಮಲ್ಕೊಂಡ್ರು. ನನ್ನ ಸ್ಕಿನ್ ಭಾಳ ಟ್ಯಾನ್ ಆಗಿತ್ತು, ಬಿಕಾಸ್ ಒಂದು ಸ್ವಲ್ಪ ಚಳಿಗಾಲ ಐತ್ರಿ. ಆ್ಯಕ್ಚುಲಿ ಬೆಂಗಳೂರೊಳಗಂತೂ ಇನ್ನೂ ಆದ್ರೂ ಚಳಿ ಬಿಟ್ಟಿಲ್ಲ. ಸೊ ಹಾಗಾಗಿ ಈ ಚಳಿಗಾಲಕ್ಕೆ ಭಾಳ ಸ್ಕಿನ್ ಟ್ಯಾನ್ ಆಗ್ತೈತಿ. ಸೊ ಹಾಗಾಗಿ ನಾನು ಒಂದು ಹೋಮ್ ರೆಮಿಡಿನ ಮಾಡ್ಕೊಳತ್ತಿದ್ದೆ. ಒಂದು ಬೌಲ್ ತೊಗೊಂಡಿನಿ, ಅದ್ರ ಒಳಗೆ ನಾನು ಚನ್ನಂಗಿ ಬೇಳೆ ಹಿಟ್ಟನ್ನ ಹಾಕ್ಕೊಂಡಿನಿ, ಅದ್ರೊಳಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿನಿ ರೀ. ಆ್ಯಕ್ಚುಲಿ ರಾ ಮಿಲ್ಕ್ ಹಾಕ್ಕೊಂಡ್ರೆ ಭಾಳ ಒಳ್ಳೇದು. ಬಟ್ ರಾ ಮಿಲ್ಕ್ ಇರಲಿಲ್ಲ ಅಂದರೆ ನಾರ್ಮಲ್ ಮಿಲ್ಕ್ ಅಂದರೆ ರೂಮ್ ಟೆಂಪ್ರೇಚರ್ಗೆ ಹೀಟ್ ಮಾಡಿ ಕಾಸೆ ಆರಿಸಿದ್ದು ಹಾಲು ಅಂತಾರೆ ನೋಡ್ರಿ, ಆ ಟೈಪ್ ಹಾಕ್ಕೊಂಡ್ರೆ ನಡೀತೈತಿ. ಫಸ್ಟ್ ಆಫ್ ಆಲ್ ನಾನು ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದೀನಿ. ಸೊ ವಾಶ್ ಮಾಡೋಕ್ಕೂ ನೀವು ಏನಪ್ಪ ಏನಂತಾರೆ ಅದು ಫೇಸ್ ವಾಶ್ ಹಚ್ಕೊಂಡ್ರೆ ವಾಶ್ ಮಾಡಬೇಕಾದ್ರೆ ಎಲ್ಲ ನಾರ್ಮಲ್ ನೀವು ಕೋಲ್ಡ್ ವಾಟರ್ದಿಂದ ಫೇಸ್ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದು ಅದ್ರ ಮೇಲೆ ನಾನು ಇದೇನು ಚನ್ನಂಗಿ ಬೇಳೆ ಹಿಟ್ಟು ಮತ್ತು ಹಾಲು ಇದೆರಡು ಕಲಸಿದ ಬ್ಯಾಟ್ರಿ ಏನೈತಲ್ಲ, ಸೊ ನೀಟಾಗಿ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಳತ್ತೀನಿ. ಲಿಟ್ರಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಚಳಿಗಾಲ ಒಳಗೆ ನೀವು ಸೋಪ್ ಆಗಲಿ
ಫೇಸ್ ವಾಶ್ ಆಗಲಿ ಏನೂ ಹಚ್ಕೊಳ್ಳಿಲ್ಲ ಅಂದ್ರೆ ಫುಲ್ ಬಾಡಿ ಕೂಡ ಸ್ನಾನ ಮಾಡುವಾಗ ಇದು ಹಿಟ್ ಅಪ್ಲೈ ಮಾಡಿದ್ರು ಕೂಡ ಯಾರ್ದು ಬಾಡಿ ಭಾಳ ಡ್ರೈ ಆಗಿರ್ತೈತಿ, ಯಾರ ಸ್ಕಿನ್ ಭಾಳ ಡ್ರೈ ಆಗಿರ್ತೈತಿ, ಫುಲ್ ಹ್ಯಾಂಡ್ಸ್ ಮ್ಯಾಗೆಲ್ಲ ಡ್ರೈ ಆಗಿರ್ತೈತಿ, ಆಮೇಲೆ ಲೆಗ್ಸ್ ಎಲ್ಲ ಡ್ರೈ ಆಗಿರ್ತಾವೆ, ಅವೆಲ್ಲ ಕಂಪ್ಲೀಟ್ಲಿ ಕ್ಲಿಯರ್ ಆಗ್ತಾವಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಐತ್ರಿ ಇದು. ಸೊ ಹಾಗಾಗಿ ನಿಮಗೆ ಕೂಡ ನಾನು ಹೇಳತ್ತೀನಿ. ಆ್ಯಕ್ಚುಲಿ ನಾನು ಹಚ್ಕೊಂಡ ಒಂದು 20 ಮಿನಿಟ್ಸ್ ಅಂತೂ ಇಡಬೇಕ್ರಿ. ಅದು ಫುಲ್ ಡ್ರೈ ಆಗ್ತೈತಿ, ಆಮೇಲೆ ಸ್ಕಿನ್ ಫುಲ್ ಒಂಥರ ಹಿಡ್ಕೊಂಡವ್ರ ಗತೆ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅವಾಗ ನಾವು ಇದು ನಾರ್ಮಲ್ ಕೋಲ್ಡ್ ವಾಟರ್ದಿಂದ ವಾಶ್ ಮಾಡಬೇಕು ಅಷ್ಟೇ ರೀ, ಸಿಂಪಲ್ ಬಟ್ ಸ್ವೀಟ್. ಸ್ಕಿನ್ ಅಂತೂ ಫುಲ್ ಗ್ಲೋ ಆಗ್ತೈತಿ, ವೈಟ್ ಆಗ್ತೈತಿ. ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ. ಗ್ಲೋಯಿ ಮತ್ತು ವೈಟ್ನಿಂಗ್ ಆಗೈತಿ. ಲಿಟ್ರಲಿ ನಾನು ಮಧ್ಯಾಹ್ನ ಟೈಮಿಂಗ್ ಒಳಗೆ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಇವಾಗನೇ ಆರಾಮಾಗಿ ಕುತ್ಕೊಂಡಿರ್ತಿಲ್ಲ. ಅವಾಗ ಡೈಲಿ ನನಗೆ ಒಂದು 2 days 3 days ಬಿಟ್ಟು ಇದನ್ನ ಪ್ಯಾಕ್ನ ನಾನು ಯಾವತ್ತೂ ಮುಖಕ್ಕೆ ಹಚ್ಕೋತಿರ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಪ್ಲಸ್ ಇದೇನು ಬಾಯ್ಸ್ ಗರ್ಲ್ಸ್ ಹೆಣ್ಮಕ್ಳು ಗಂಡು ಮಕ್ಳು ಈ ಥರ ಏನೂ ಇಲ್ಲ. ಯಾರಾದರೂ ಯೂಸ್ ಮಾಡಿದ್ರೆ ನಡೀತೈತಿ, ಯಾರಾದರೂ ಸ್ಕಿನ್ ಟೈಪ್ದವ್ರು ಯೂಸ್ ಮಾಡಿದ್ರೆ ನಡೀತೈತಿ. ಇಂಪಾರ್ಟೆಂಟ್ ಏನಂದರೆ ಯಾರ ಸ್ಕಿನ್ ಜಾಸ್ತಿ ಡ್ರೈ ಆಗ್ತಿರ್ತೈತಲ್ಲ, ಸೊ ಅವ್ರು ವಿಂಟರ್ ಸೀಸನ್ ಒಳಗಂತೂ ಆಲ್ಮೋಸ್ಟ್ ಸೋಪು ಫೇಸ್ ವಾಶ್ ಏನೂ ಹಚ್ಕೊಳ್ಳಾರ್ದ ನಾರ್ಮಲ್ ನಾವು ಇದನ್ನು ಪ್ಯಾಕ್ ಹಚ್ಕೊಂಡ್ವಿ. ಆಮೇಲೆ ಸ್ನಾನ ಮಾಡೋ ಮುಂದೆ ಕೂಡ ಸೋಪ್ ಹಚ್ಕೊಳ್ಳಾರ್ದ ಇದನ್ನ ನಾವು ಹಾಲು ಮತ್ತು ಮಸೂರ್ ದಾಲ್ ಹಿಟ್ಟನ್ನು ಹಚ್ಕೊಂಡ್ವಿ ಅಂದ್ರೆ ಆರಾಮ್ಸೆ ನಮ್ಮದು ಸ್ಕಿನ್ ಡ್ರೈ ಆಗಂಗಿಲ್ಲ. ಪ್ಲಸ್ ಆಯಿಲಾಗಿ ಉಳಿತೈತಿ ಮತ್ತು ಗ್ಲೋ ಇರ್ತೈತಿ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಿಂಟರ್ ಒಳಗೆ ನಮ್ಮದು ಸ್ಕಿನ್ ಭಾಳ ಟ್ಯಾನ್ ಆಗ್ತಿರ್ತೈತಿ. ಸೊ ಹಾಗಾಗಿ ಈ ಪ್ಯಾಕ್ನ ನೀವು ಕೂಡ ಯೂಸ್ ಮಾಡಿರಿ. ರಿಸಲ್ಟ್ ಅಂತೂ ಖರೇನ ಮಸ್ತ್ ಐತಿ. ಪ್ಲಸ್ ನೀವು ಕೂಡ ಈಗ ನೋಡಾತೀರಿ, ಮಸ್ತ್ ಬಂದೈತಿ. ಸೊ ನೀವು ಕೂಡ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡ್ರಿ. ಮತ್ತು ಮೇನಟ್ ಏಜಿಂಗ್ ಸ್ಕಿನ್ ಅನ್ಸಂಗಿಲ್ಲ, ಫುಲ್ ಒಂಥರ ಅಂದರೆ ಹಿಂಗೆ ಟೈಟ್ ಅನ್ನಿಸ್ತೈತೆ ರೀ ಸ್ಕಿನ್. ಸೊ ಹಾಗಾಗಿ ಯೂಸ್ ಮಾಡಿರಿ. ಸೊ ನಾನು ನೋಡ್ರಿ ಹೆಂಗಾಗೈತಿ ಗೈಸ್. ಫುಲ್ ಫ್ರೆಶ್ ಅನ್ಸತ್ತೈತಿ. ಪ್ಲಸ್ ನಮ್ಮ ಮನೆಯವ್ರು ಕೂಡ ಇಲ್ಲಿ ವರ್ಕ್ ಕಾಣತ್ತಾರೆ ನೋಡ್ರಿ. ಇವಾಗ ನಾ ಏನು ಮಾಡ್ಬೇಕ್ರಿ ಅಂದ್ರೆ ನನ್ನ ವಾರ್ಡ್ರೋಬ್ನ ಫುಲ್ ಆರ್ಗನೈಸ್ ಮಾಡಬೇಕು. ಫುಲ್ ಮೆಸ್ ಆಗೈತಿ. ಸೊ ಹಾಗಾಗಿ ನನ್ನ ವಾರ್ಡ್ರೋಬ್ನ ಆರ್ಗನೈಸ್ ಮಾಡೋಣ ಬರ್ರಿ. ಸೊ ಗೈಸ್ ಹೆಂಗಂದ್ರೆ ರೀ ಫುಲ್ ವಾರ್ಡ್ರೋಬ್ನ ಕ್ಲೀನ್ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ಹೆಂಗಾಕೈತೆ ಅಂದ್ರೆ ನಾನು ಡೈಲಿ ಯೂಸ್ದು ಏನು ಬಟ್ಟೆ ಅದಾವೆ ನೋಡ್ರಿ, ಅವ ಭಾಳ ಒಂಥರ ಮೆಸ್ಸಿ ಆಗಿಬಿಡ್ತಾವೆ. ಬಿಕಾಸ್ ನಮ್ಮದು ರುಟೀನ್ ಅಂದರೆ ನಾವು ಅಲ್ಲೇನ ಜಾಸ್ತಿನ ಬಟ್ಟೆ ತೊಗೊಳ್ಳೋದು ಇಡೋದು ಈ ಥರ ಎಲ್ಲ ಮಾಡ್ತಿರ್ತೀವಿ. ಸೊ ಹಾಗಾಗಿ ಅದು ಭಾಳ ಮೆಸ್ ಆಕೈತ್ರಿ ನಂದು. ಬಟ್ ನಾನು ಏನು ಹೊರಗಡೆ ಹೋಗುವಾಗ ಏನು ಬಟ್ಟೆ ಅದಾವೆ ನೋಡ್ರಿ ಅವೇನೂ ಜಾಸ್ತಿ ಮೆಸ್ ಆಗಂಗಿಲ್ಲ. ಬಟ್ ಅಷ್ಟು ಆದರೂ ಕೂಡ ನನಗೆ ಅದು ಒಂಥರ ಮನಸ್ಸಿಗೆ ಸಮಾಧಾನ ಇರೋಂಗಿಲ್ಲ. ಸೊ ಹಾಗಾಗಿ ನನಗೆ ಒಟ್ಟೆ ವಾರ್ಡ್ರೋಬ್ ಆಗಲಿ ನಮ್ಮ ಮನೆ ಆಗಲಿ ಯಾವತ್ತೂ ಕ್ಲೀನ್ ಸ್ವಚ್ಛ ನೀಟ್ ಇರಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ಇವಾಗ ನೋಡ್ರಿ ಎಲ್ಲ ಡೈಲಿ ವೇರ್ ಏನು ಹಾಕೋತಿರ್ತೀನಿ ಅವೆಲ್ಲ ಬಟ್ಟೆ ನೀಟಾಗಿ ಕ್ಲೀನಾಗಿ ಫುಲ್ಲೆಲ್ಲ ಸೆಟ್ ಮಾಡಿ ಇಡಾತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನೋಡ್ರಿ ನಾ ಜಸ್ಟನ ಅದು ಪ್ಯಾಕ್ ಹಚ್ಕೊಂಡ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡನ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡತ್ತೀನಿ. ಅವಾಗ ಕೂಡ ನನ್ನ ಈ ವಿಡಿಯೋ ವಾಯ್ಸ್ ಓವರ್ ಕೊಡುವಾಗ ಕೂಡ ನನ್ನ ಮುಖ ಎಷ್ಟು ತಳ ಹೊಳಾತತ್ತಲ್ಲ ಮಿಂಚಾತತ್ತಲ್ಲ ಅದು ನನಗೆ ಫೀಲ್ ಆಗತ್ತೈತಿ. ಸೊ ಈ ಥರ ಎಲ್ಲ ವಾರ್ಡ್ರೋಬ್ನ ಕ್ಲೀನ್ ಮಾಡಿ ಇಡತ್ತಿದ್ದೆ. ಆ್ಯಕ್ಚುಲಿ ಈ ವಾರ್ಡ್ರೋಬ್ ಒಳಗೆ ಅಂದರೆ ಇದು ನಮ್ಮ ಬೆಡ್ರೂಮ್ ಒಳಗೆ ಇರೋ ವಾರ್ಡ್ರೋಬ್. ಈ ವಾರ್ಡ್ರೋಬ್ ಒಳಗೆ ಬರೀ ನನ್ನ ಅಷ್ಟ ಬಟ್ಟೆ ಅದಾವ್ರಿ. ಉಳ್ಕಿದ ಇನ್ನೊಂದು ರೂಮ್ ಒಳಗೆ ಸಾನು ಹರ್ಷನು ಮಮ್ಮಿನೂ ಮತ್ತು ನಮ್ಮ ಮನೆಯವರು ಹಿಂಗೆ 3 ವಾರ್ಡ್ರೋಬ್ ಅದಾವೆ. ಅಲ್ಲಿ ಅವರು ಬಟ್ಟೆ ಅದಾವೆ, ಅದು ಇನ್ನೂ ಆರ್ಗನೈಸ್ ಮಾಡಬೇಕು. ಬಟ್ ಈ ಮಧ್ಯಾಹ್ನ ಮಮ್ಮಿ ಅದು ಅಲ್ಲಿ ಮಕ್ಕೊಂಡಿರ್ತಾರೋ ಹಾಗಾಗಿ ಅವ್ರಿಗೇನೋ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಲ್ಲಿ ಹೋಗಲಿಲ್ಲ. ಇದನ್ನ ಬ್ಲ್ಯಾಕ್ ಡ್ರೆಸ್ಸನ್ನು ಇವಾಗ ನಾನು ಫೋಲ್ಡ್ ಮಾಡಿ ಇಟ್ಟೆ ನೋಡ್ರಿ. ಇದು ನಾನು ಲಾಸ್ಟ್ ಟೈಮ್ ನನ್ನ ಬರ್ತ್ಡೇಗೆ ತೊಗೊಂಡಿದ್ದಂಥ ಡ್ರೆಸ್ ಅದು. ಸೊ ಅದನ್ನ ಮೇ ಬಿ ಮಿಂತ್ರಾಮ್ಯಾಗ ಆರ್ಡರ್ ಮಾಡಿದ್ದೆ ಅನಿಸುತ್ತೆ, ಅಷ್ಟೊಂದು ನೆನಪಾಗತ್ತಿಲ್ಲ. ಬಟ್ ನಾನು ಜಾಸ್ತಿ ಎಲ್ಲ ಬಟ್ಟೆ ಆರ್ಡರ್ ಮಾಡಿದ್ರೆ ಮಿಂತ್ರಾಮ್ಯಾಗಿದ್ರೆ ಮಾಡಿರ್ತೀನಿ ರೀ, ಹಾಕಿನಿ ರೀ. ಸೊ ಅದ್ರ ನಂಗೆ ಭಾಳ ಜನ ಕಮೆಂಟ್ ಮಾಡಿದ್ರಿ ಏನಪ್ಪ ಅಂದ್ರೆ ನೀವು ಉಟ್ಕೊಂಡಿದ್ದಂಥ ಸೀರೆ ಭಾಳ ಮಸ್ತ್ ಐತ್ರಿ ಹೀಗೆಲ್ಲ ಕಮೆಂಟ್ಸ್ ಮಾಡಿದ್ರಿ. ಮತ್ತು ನನಗೆ ಆ್ಯಕ್ಚುಲಿ ಆ ದಿವಸ ನಾನು ಪೋಸ್ಟ್ ಹಾಕಿದ್ದೆ, ರೀಲ್ ಹಾಕಿದ್ದೆ ನೆನಪಾಗತ್ತಿದ್ರಿ. ಮೇ ಬಿ ಇನ್ಸ್ಟಾಗ್ರಾಮ್ ಫೋಟೋ ಏನಾರ ನಾನು ಪೋಸ್ಟ್ ಹಾಕಿರಬೇಕು. ಸೊ ಅವಾಗ ನಾನು ಸ್ಟೋರಿ ಹಾಕಿನ ಕಾಣ್ತದ್ರಿ ಇನ್ಸ್ಟಾಗ್ರಾಮ್ಗೆ. ಅವಾಗ ನಂಗೆ ಭಾಳ ಜನ ಕೇಳತ್ತಿದ್ರಿ ಒಂದು ಗ್ಲಾಸ್
ಸೀರೆ ನಿಮಗೆ ಮಸ್ತ್ ಕಾಣತತ್ರಿ, ಸೀರೆ ಮಸ್ತ್ ಕಾಣತತಿ ಅಂತ. ಸೊ ಹಾಗಾಗಿ ನಾನು ಇನ್ನೊಂದ್ಸಲ ಸಾರಿ ನಿಮ್ಮ ಜೊತೆನ ಶೇರ್ ಮಾಡ್ಕೊಳತ್ತೀನಿ ರೀ. ಸೊ ಇಲ್ಲ ಐತೆ ನೋಡ್ರಿ, ಇದು ಬಂದು ನಮ್ಮ ಮಮ್ಮಿ ಸೀರೆ. ಆಲ್ಮೋಸ್ಟ್ ಇದು ನಮ್ಮ ಮಮ್ಮಿ ತೊಗೊಂಡನ ಒಂದು 10 ವರ್ಷ ಆಗಿರ್ಬೇಕ್ರಿ. ಇನ್ನೂ ಅದ್ರ ಹತ್ರ 10 ಇಯರ್ಸ್ ಆಗಿರ್ಬೇಕು ನಮ್ಮ ಮಮ್ಮಿ ಈ ಸೀರೆನ ತೊಗೊಂಡ್ರೆ. ನಮ್ಮ ಮಮ್ಮಿನ ಸೀರೆದೇನ ವಾರ್ಡ್ರೋಬ್ ಐತಲ್ಲ ಅದ್ರೊಳಗೆ ನಂಗೆ ಭಾಳ ಇಷ್ಟ ಆಗೋಂಥ ಸೀರೆ ಅಂದರೆ ಇದು. ಸೊ ಹಾಗಾಗಿ ಲಾಸ್ಟ್ ಟೈಮ್ ನಾನು ಮಮ್ಮಿಗೆ ತೊಗೊಂಡು ಬಾ ಅಂತ ಹೇಳಿದೆ. ಹಾಗಾಗಿ ನಮ್ಮ ಮಮ್ಮಿ ಪಾಕ್ ತಂದು ಕೊಟ್ಟಾಳ. ಸೊ ಸೀರೆ ಹೆಂಗೈತೆ ಅಂತ ತೋರಿಸ್ತೀನಿ ರೀ ನಿಮಗೆ. ಇದನ್ನ ಹಿಂಗೆ ಗೋಲ್ಡನ್ ಕಲರ್ದು ಫುಲ್ ಇದು ಹಾಕ್ಯಾರ ಇಲ್ಲೇ, ಮಷಿನ್ ವರ್ಕ್ ಮಾಡ್ತಾರೆ ನೋಡ್ರಿ, ಆ ಥರ ಮಾಡ್ಯಾರ ಇಲ್ಲೇ. ಪ್ಲಸ್ ಅದ್ರ ಮ್ಯಾಗನ ಹಿಂಗೆ ಗೋಲ್ಡನ್ ಕಲರ್ದು ಮನಿ ಅರಿ ವರ್ಕ್ ಗತ್ತೀರಿ. ಬಟ್ ಹೇಳ್ಬೇಕಂದ್ರೆ ನಂಗೆ ಏನು ಹೇಳ್ಬೇಕಾಗಿತ್ತಂದ್ರೆ 10 ವರ್ಷ ಆತ್ರಿ ಸೀರೆ ತೊಗೊಂಡು ನಮ್ಮ ಮಮ್ಮಿ. ಇನ್ನೂ ಆದರೂ ಅದ್ರದ್ದು ಅರ್ವಿ ಕ್ವಾಲಿಟಿ ಅನ್ಬೋದು, ಕ್ಲೋತ್ ಶೈನ್ ಅನ್ಬೋದು, ಆಮೇಲೆ ಇದು ವರ್ಕ್ ಅನ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಅದ್ರ ಒಳಗಿದ್ದು ಒಂದು ಮನಿ ಕೂಡ ಉಚ್ಚಿಲ್ಲ. ಇಲ್ಲಾಂದ್ರೆ ಅದ್ರ ವರ್ಕ್ ಮಾಡಿದ್ದು ಒಂದು ಮನಿ ಕೂಡ ಎಲ್ಲೂ ಉಚ್ಚಿಲ್ಲ, ಬಿದ್ದಿಲ್ಲ, ಇಲ್ಲಾಂದ್ರೆ ಡ್ಯಾಮೇಜ್ ಆಗ್ಯಾವಪ್ಪ ಅಂತೇನೂ ಇಲ್ರಿ. ಇವಾಗ ಕೂಡ ನಾವು ಮೈ ಮೇಲೆ ಹಾಕೊಂಡ್ರೆ ಸೀರೆ ಉಟ್ಕೊಂಡ್ರೆ ಇನ್ನೂ ಹೊಸದನ ಕಾಣ್ತೈತ್ರಿ. ಅಂದ್ರೆ ಹೊಸದ ಐತ್ರಿ, ಬಟ್ ಇನ್ನೂ ಜಸ್ಟ್ ನಾವು ಪರ್ಚೇಸ್ ಮಾಡೀವಿ ಈ ಥರ ಕಾಣ್ತೈತಿ. ಪ್ಲಸ್ ಇದು ಬಂದು ಇದ್ರದ್ದು ಶರಗ ಹಿಂಗೈತ್ರಿ, ಮಸ್ತ್ ಕಾಣ್ತೈತಲ್ಲ. ಭಾಳ ದಿನ ಹತ್ರ ಆಸೆ ಇತ್ತು ನನಗೆ ಉಟ್ಕೋಬೇಕು ಈ ಸೀರೆ ಉಟ್ಕೋಬೇಕಂತ. ನಾ ಪ್ರತಿ ಸಲ ಮಮ್ಮಿ ಹೇಳೋದು ಮರೆತು ಹೋಗ್ತಿದ್ದೆ, ಮಮ್ಮಿ ತೊಗೊಂಡು ಬಾ ಅಂತ. ಬಟ್ ಈ ಸಲ ತೊಗೊಂಡು ಬಾ ಅಂತ ಹೇಳೀನಿ, ಹಂಗಾಗಿ ಇದು ಕೂಡ ಉಟ್ಕೊಂಡೀನಿ. ಎಲ್ಲರೂ ಭಾಳ ಜನ ಕೇಳತ್ತಿದ್ರಿ ಮಸ್ತ್ ಕಾಣತ್ತೈತ್ರಿ ಸೀರೆ, ಮಸ್ತ್ ಕಾಣತ್ತೈತ್ರಿ ಅಂತ. ಸೊ ಹಾಗಾಗಿ ನಿಮ್ಮ ಜೊತೆನ ಶೇರ್ ಮಾಡಿದೆ. ಪ್ಲಸ್ ಬ್ಲೌಸ್ ಕೂಡ ನಮ್ಮ ಮಮ್ಮಿ ಅಂದ್ರೆ ಭಾಳ ಫ್ಯಾಟ್ ಇಲ್ಲಾಂದ್ರೆ ಭಾಳ ದಪ್ಪ ಅದಾಳ ಆ ಥರ ಏನೂ ಇಲ್ಲ. ಒಂದು ಸ್ವಲ್ಪ ಒಳಗಡೆ ಸ್ಟಿಚ್ ಹಾಕ್ಸ್ಕೊಂಡ್ರೆ ನನಗೆ ಆರಾಮ್ಸೆ ಬ್ಲೌಸ್ನ ಫಿಟ್ ಆಗ್ತಾವೆ. ಸೊ ಹಾಗಾಗಿ ಅವಾಗೇನ್ರಿ ನಾರ್ಮಲ್ ಬ್ಲೌಸನ. ಸೊ 10 ಇಯರ್ಸ್ ಬ್ಯಾಕ್ ಬ್ಲೌಸ್ ಇದು. ಸೊ ಹಾಗಾಗಿ ಇಲ್ಲಿ ನೋಡ್ರಿ ಈ ಥರ ಸಿಂಪಲ್ ಬಟ್ ಸ್ವೀಟನ್ನು ರೌಂಡ್ ನೆಕ್ ಇಟ್ಟು ನಮ್ಮ ಮಮ್ಮಿನ ಸ್ಟಿಚ್ ಮಾಡಿಸಿದಂಥ ಬ್ಲೌಸ್. ಲಿಟ್ರಲಿ ಹೇಳ್ಬೇಕಂದ್ರೆ ನಮ್ಮ ಮಮ್ಮಿ ಆಗಲಿ ನಾ ಆಗಲಿ ಅಂದ್ರೆ ನಮ್ಮದು ಜೆನೆಟಿಕ್ಸ್ ಐತ್ರದ. ನಮ್ಮ ಅಜ್ಜಿದಿಂದ ನಮ್ಮ ಮಮ್ಮಿಗೆ, ನಮ್ಮ ಮಮ್ಮಿದಿಂದ ನನಗೆ ಹಿಂಗೆ ಜೆನೆಟಿಕ್ಸ್ ಹಾಕೋದು ಬಂದೈತಿ. ಯಾವುದೋ ಒಂದು ವಸ್ತು ತೊಗೊಂಡ್ರೆ ಅದನ್ನು ನೀಟಾಗಿ ಜೋಪಾನಾಗಿ ಇಡ್ತೀವ್ರಿ ನಾವು. ಲಿಟ್ರಲಿ ನಾನು ಕೂಡ ಕೆಲವೊಂದು ನಾನು ಸೀರೆ ಮ್ಯಾರೇಜ್ಗಿಂತ ಮುಂಚೆ, ನಾನು ಮ್ಯಾರೇಜ್ಗಿಂತ ಮುಂಚೆದು ಡ್ರೆಸ್ ಇನ್ನೂ ಹೆಂಗದ ಹಂಗನ ಹೊಸ ಚಕ ಅದಾವ್ರಿ. ಅಂದ್ರೆ ಯಾವುದು ಡ್ಯಾಮೇಜ್ ಇಲ್ಲ, ಇಲ್ಲಾಂದ್ರೆ ಎಲ್ಲರೂ ಊಟ ಮಾಡೋ ಮುಂದೆ ಅದ್ರ ಮೇಲೆ ಏನಂದ್ರೆ ಬಿದ್ದೈತಪ್ಪ ಅಂತಿಲ್ಲ, ಏನೋ ಇಲ್ರಿ, ಇನ್ನೂ ಹೊಸ ಚಕ ಅದಾವು. ಸೊ ಹಿಂಗೆ ನಮ್ಮ ಮಮ್ಮಿನೂ ಹಂಗರಿ. ಇನ್ನೂ 10 ಇಯರ್ಸ್ 20 ಇಯರ್ಸ್ 30 ಇಯರ್ಸ್ ಬ್ಯಾಕ್ ಅಕ್ಕಿ ಮದ್ವೆ ಒಳಗಿನೂ ಸೀರೆ ಕೂಡ ಇನ್ನೂ ಹೆಂಗೆ ಹೊಸವದ ಹಂಗೆ ಅದಾವ್ರಿ. ಕೆಲವೊಂದು ರೇಷ್ಮೆ ಸೀರೆ ಅದು ಭಾಳ ವರ್ಷ ಆದಮೇಲೆ ಇಟ್ಟಿಟ್ಟ ಒಂದು ಸ್ವಲ್ಪ ಕ್ರ್ಯಾಕ್ ಅದರ್ಗತ ಆಗಿತ್ತು. ಅದು ಬಂದು ಹಾಕಿದ್ದು ಎಂಗೇಜ್ಮೆಂಟ್ ಸಾರಿ. ಬಟ್ ಮದ್ವೆ ಸೀರೆ ಕೂಡ ನಾ ಯಾವಾಗಲೇ ಸಂಗ್ಲಿಗೆ ಹೋದ್ನಂದ್ರೆ, ತವ್ರ ಮನೆಗೆ ಹೋದ್ರೆ ನಮ್ಮ ಮಮ್ಮಿದು ಮದ್ವೆ ಸೀರೆನ ನಿಮ್ಮ ಜೊತೆನ ಶೇರ್ ಮಾಡ್ಕೊತೀನಿ. ಮಸ್ತ್ ಐತ್ರಿ. ಅಂದರೆ ಇನ್ನೂ ಹೊಸದನ್ನ 32 ಇಯರ್ಸ್ ಬ್ಯಾಕ್ ರೀ ಅದು. ಸೊ ಹಾಗಾಗಿ ಇನ್ನೂ ಅದು ಹೊಸದೈತಿ. ಪ್ಲಸ್ ಇವಂತೂ 10 ಇಯರ್ಸ್ದು ಬ್ಯಾಕ್ ಅದಾವ್ರಿ. ಲಿಟ್ರಲಿ ಐ ಲವ್ ದಿಸ್ ಸಾರಿ ಅಂತಲೇ ಹೇಳ್ಬೋದು. ಭಾಳ ಇಷ್ಟ ಆಗ್ತೈತ್ರಿ ನನಗೆ ಈ ಸೀರೆನ. ಬಟ್ ಆ್ಯಕ್ಚುಲಿ ನನ್ನ ಮ್ಯಾಗ ಕೂಡ ಅಷ್ಟು ಚಂದ ಕಾಣತಿತ್ತು ಈ ಸೀರೆ. ಹಾಗಾಗಿ ಆಲ್ಮೋಸ್ಟ್ ವಾರ್ಡ್ರೋಪ್ ಎಲ್ಲ ಸೆಟಪ್ ಭಾಳ ಏನಿರಲಿಲ್ಲ ರೀ. ಇದು ರೆಗ್ಯುಲರ್ ಯೂಸ್ ಅಷ್ಟನ್ನು ಸೆಟಪ್ ಮಾಡ್ಕೊಳತ್ತಿದ್ದೆ. ಇನ್ನೊಂದು ಹೇಳ್ಬೇಕಂದ್ರೆ ನಾನು ಬ್ಯಾಂಗಲ್ಸ್ಗೆ ಈ ಥರ ಒಂದು ಬಾಕ್ಸ್ ತರಿಸೀನಿ ರೀ. ಬಿಕಾಸ್ ಇವು ಬ್ಯಾಂಗಲ್ಸ್ ಹಂಗೆ ಸುಮ್ಮನೆ ಇಲ್ಲಿ ಒಳಗೆ ಡ್ರಾವರ್ ಒಳಗಾಗಲಿ ಅಥವಾ ಬ್ಯಾರೆದು ಅದು ಬಟ್ಟಿದು ಒಂದು ಬರ್ತದೆ ನೋಡ್ರಿ ಬಾಕ್ಸ್, ಆ ಥರ ಮಾಡ್ಬೇಕಂದ್ರೆ ಆ ಥರ ಇತ್ತು ನನ್ನ ಕಡೆ. ಬಟ್ ಅದು ಯಾಕೋ ಅಷ್ಟೊಂದು ನಂಗೆ ಸರಿ ಅನ್ನಿಸ್ಲಿಲ್ಲ. ಹಾಗಾಗಿ ಈ ಥರ ನಾನು ಬ್ಯಾಂಗಲ್ಸ್ ಒಂದು ಬಾಕ್ಸ್ ತರಿಸೀನಿ. ಇದು ನಾನು ಮೇ ಬಿ ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಝಾನ್ ಮದ್ದಿಂದ ಆರ್ಡ್ರ್ ಮಾಡಿದ್ರಿ. ಇವಾಗ ಜಾಸ್ತಿ ಟ್ರೆಂಡ್ ಇರೋದು ಅಂದ್ರೆ ಇದು ವೆಲ್ವೆಟ್ದು ಏನೋ ಇವು ಕಾಣತ್ತಾವ ನೋಡ್ರಿ, ಏನಂದ್ರೆ ಬಡಿ. ಸೊ ಬಾಯಾಗ ಪಟ್ಟನ ಬರಬಾರ್ದು. ವೆಲ್ವೆಟ್ ಬ್ಯಾಂಗಲ್ಸ್ ಈಗ ಭಾಳ ಟ್ರೆಂಡ್ ಐತ್ರಿ. ಸೊ ಹಾಗಾಗಿ ಪಟ್ ಅಂತ ಹೊರಗಡೆ ಹೋಗುವಾಗದು ಕಡ ಆಗಲಿ ಏನೂ ಇರಲಿ ಅದು ಪಟ್ ಅಂತ ನಮಗೆ ಸಿಗ್ತಾವು. ಹಾಗಾಗಿ ನಾನು ಇದು ಬಂದ ಬ್ಯಾಂಗಲ್ಸ್ ಬಾಕ್ಸ್ನ ತರಿಸೀನಿ. ನೀವು ಕೂಡ
ಅಂದರೆ ನಾರ್ಮಲ್ ನಾವು ಎಲ್ಲಾನು ಬ್ಯಾಂಗಲ್ಸ್ ಇಡ್ಬೇಕಂದ್ರೆ 2-3 ಬಾಕ್ಸ್ ಬೇಕಾಗ್ತದೆ. ಬಟ್ ನಮಗೆ ಅರ್ಜೆಂಟ್ ಅದಾವಪ್ಪ, ನಮಗೆ ಪಟ್ ಅಂತ ಹೊರಗೆ ಹೋಗೋ ಮುಂದೆ ನಮಗೆ ಒಂದ ಕೈಯಾಗ ಕಡ ಇರಲಿ, ಇಲ್ಲಾಂದ್ರೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಆಗಲಿ, ಅವು ಈ ಥರ ನಾವು ಇಟ್ಕೋಬೋದು. ಹಾಗಾಗಿ ಒಂದು ಬ್ಯಾಂಗಲ್ಸ್ ಬಾಕ್ಸ್ನ ತರಿಸಿ ಹಿಂಗೆ ರಾಗಿ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಸೊ ಆಮೇಲೆ ಇವಾಗ ನಾನು ಈವ್ನಿಂಗ್ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಡುಗೆದ. ಬಿಕಾಸ್ ಇವತ್ತು ನಮ್ಮ ಸೈಡಾಗ ಕರಿ ಅಂತ ಮಾಡ್ತಾರಲ್ಲ, ನಿಮಗೆ ಆವಾಗಲೇ ಹೇಳಿದ್ದಲ್ಲ ನಾನು. ಸೊ ಇವತ್ತು ಏನಾದರೂ ಕರಿ ಬೇಕಂತ್ರಿ ಮನೆಯೊಳಗೆ, ಹಾಗಾಗಿ ಅಂದರೆ ಫ್ರೈ ಮಾಡಬೇಕು ಆಯಿಲ್ ಒಳಗಂತ. ಸೊ ಹಾಗಾಗಿ ಇವತ್ತು ನಾನು ಮಸ್ತಾಗಿ ಥಾಲಿಪಟ್ಟಿ ಮಾಡಾಕತ್ತೀನಿ. ಅಂದರೆ ಅದಕ್ಕೆ ನಮ್ಮ ಸೈಡ್ ವಡಿ ಕೂಡ ಅಂತ ಜೋಳದ ವಡಿ ಅಂತಾರೆ, ಬಟ್ ಅವು ಜೋಳದ ವಡಿ ಅಲ್ರಿ, ನಾರ್ಮಲ್ ಎಲ್ಲನೂ ಗ್ರೇನ್ಸ್ ಹಾಕಿ ಒಂದು ಥಾಲಿಪಟ್ಟಿನ ರೆಡಿ ಮಾಡಾಕಿದ್ದೀನಿ. ಸೊ ಅದ್ರದ್ದು ಪ್ರಿಪ್ರೇಷನ್ ತೋರಿಸ್ತೀನೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ನಾ ಒಂದು ಬ್ಲಾಗ್ ಒಳಗೆ ಇನ್ನೂ ಶೇರ್ ಮಾಡೀನಿ. ಬಿಕಾಸ್ ಈ ಬ್ಲಾಗ್ ಭಾಳ ಲೆಂದಿ ಆಗ್ತೈತಿ, ಹಾಗಾಗಿ ನಾ ಅದನ್ನು ತೋರಿಸಾತಿಲ್ಲ. ಬಟ್ ಏನು ಮಾಡೀನಿ ಅನ್ನೋದಾದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಬೋದು. ಸೊ ಗೈಸ್, ನೈಟ್ ಡಿನ್ನರ್ಗಾಗಿ ನಾನು ಕರ್ದಿದ್ದ ಥಾಲಿಪಟ್ಟಿನ ಮಾಡಿದ್ದೆ. ಸೊ ಆವಾಗಲೇ ನಿಮಗೆ ನಾ ಹೇಳಿದೆ, ಅದು ಇವತ್ತು ಕರಿ ನಮ್ಮ ಸೈಡ್ ಕಿಂಕ್ರಾಂತ್ ಅಂತಂತಾರೆ ಮರಾಠಿ ಒಳಗೆ ಇದಕ್ಕೆ. ಸೊ ಹಾಗಾಗಿ ಇವತ್ತು ನಾನು ಕರ್ದಿದ್ದ ಥಾಲಿಪಟ್ಟಿನ ಮಾಡಿದ್ದೆ, ಅದ್ರ ಮೇಲೆ ಎಳ್ಳು ಹಚ್ಚಿದ್ದೆ. ಭಾಳ ಟೇಸ್ಟಿ ಆಗಿತ್ತು, ಮಸ್ತ್ ಆಗಿದ್ರು, ಯಮ್ಮಿ ಆಗಿದ್ದು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ವಿಂಟರ್ ಸೀಸನ್ ಒಳಗೆ ಎಳ್ಳು ತಿನ್ಬೇಕ್ರಿ. ನಾವೊಂದು ಸಂಕ್ರಾಂತಿ ವ್ಲಾಗ್ ಒಳಗೆ ಕೂಡ ಹೇಳೀನಿ, ಹೀಟ್ ಇರ್ತೈತ್ರಿ ಇವಾಗ, ಹಾಗಾಗಿ ಎಳ್ಳನ್ನ ತಿನ್ನಬೇಕು. ಸೊ ಇವಾಗ ನೋಡ್ರಿ ಆಲ್ಮೋಸ್ಟ್ ಹಿಟ್ಟೆಲ್ಲ ಮುಗ್ಯಾಗ ಬಂದಿತ್ರಿ. ಆವಾಗ ನಮ್ಮ ಮನೆಯವ್ರು ಬಂದು ರೆಕಾರ್ಡ್ ಮಾಡ್ಕೊಳತ್ತಿದ್ರು, ಬಿಕಾಸ್ ಅವರು ಮೀಟಿಂಗ್ ಒಳಗಿದ್ರಿ. ಸೊ ಹಾಗಾಗಿ ಅವ್ರಿಗೂ ರೆಕಾರ್ಡ್ ಮಾಡ್ಕೊಳಕ್ಕೆ ನಂಗೆ ಫೋರ್ಸ್ ಮಾಡೋಕ್ಕೆ ಬರಲಿಲ್ಲ. ಪ್ಲಸ್ ಮಕ್ಕಳಿಗೆಲ್ಲ ತಿನ್ನಿಸ್ಬೇಕಾಗಿತ್ತು, ಮಮ್ಮಿ ಊಟ ಮಾಡಬೇಕಾಗಿತ್ತು. ಹಾಗಾಗಿ ಫುಲ್ ಹಿಟ್ ಮುಗ್ಯಾಗ ಬಂದಿದ್ರಲ್ಲ, ಆವಾಗ ಬಂದು ರೆಕಾರ್ಡ್ ಮಾಡ್ಕೋತಿರು. ಬಟ್ ಇಟ್ಸ್ ಓಕೆ, ಇರಲಿ. ಆ್ಯಕ್ಚುಲಿ ಇದು ರೆಕಾರ್ಡ್ ಮಾಡ್ಕೋದು ಕೂಡ ನಮ್ಮ ಮಮ್ಮಿ ನೆನಪು ಮಾಡಿದ್ರಿ, ನಮ್ಮ ಅತ್ತೆ. ಆ್ಯಕ್ಚುಲಿ ನಮ್ಮ ಮನೆಯೊಳಗೆ ನಾ ವಿಡಿಯೋ ಮಾಡ್ತೀನಿಲ್ಲ, ಹಾಗಾಗಿ ನಮ್ಮ ಮಮ್ಮಿ ಪಪ್ಪ ಆಗಲಿ, ನಮ್ಮ ಅತ್ತೆ ಆಗಲಿ, ನಮ್ಮ ಮನೆಯವರಾಗಲಿ ಭಾಳ ಸಪೋರ್ಟ್ ಮಾಡ್ತಾರೆ. ಸೊ ಈ ಸಪೋರ್ಟ್ ಮಾಡೋದ್ರಿಂದನೇ ನಾ ಇಲ್ಲಿ ಮಟ್ಟ ಬಂದಿನಂತಲೇ ಹೇಳ್ಬೋದು. ಬಟ್ ನನಗೆ ಇನ್ನೂ ಜಾಸ್ತಿ ಮುಂದೆ ಹೋಗೋದು ಆಸೆ ಐತ್ರಿ. ಪ್ಲಸ್ ಅದಕ್ಕಾಗಿ ನಿಮ್ಮ ಸಪೋರ್ಟ್ ಅಂತೂ ಭಾಳ ಬೇಕ್ರಿ ನನಗೆ, ಅದು ಭಾಳ ಇಂಪಾರ್ಟೆಂಟ್ ಐತ್ರಿ. ಸೊ ಹಾಗಾಗಿ ನೀವು ಕೂಡ ನನಗೆಲ್ಲರೂ ಸಪೋರ್ಟ್ ಮಾಡ್ತೀರಂತನೇ ಅನ್ಕೋತೀನಿ. ಸೊ ಇನ್ನೂ ಯಾರು ನನ್ನ ಬ್ಲಾಗ್ಸ್ ಯಾರು ನೋಡಿಲ್ಲ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತಲೇ ಹೇಳ್ತೀನಿ. ಸೊ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಈ ಹಲಿಪಟ್ಟಿ ಅಂತ. ಆ್ಯಕ್ಚುಲಿ ಜೋಳದ ವಡಿ ಹೇಳ್ತಾರೋ, ಬಟ್ ಇವು ಜೋಳದ ಅಲ್ರಿ, ಇವು ಎಲ್ಲ ಧಾನ್ಯಗಳು ಮಿಕ್ಸ್ ಮಾಡಿದಂಥದ್ದು ಥಾಲಿಪಟ್ಟಿ, ಕಾಳು ಪಲ್ಯ, ಚಟ್ನಿ, ಈ ಥರ ಆ ದಿವಸ ಯಮ್ಮಿಯಾಗಿ ನಮ್ಮ ಮನೆಯಲ್ಲಿ ಡಿನ್ನರ್ ಇತ್ತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್